ಮಾಜಿ ಸಚಿವರ ಹೆಸರನ್ನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಚಿನ್ನ ಖರೀದಿಸಿದ ಶ್ವೇತಾ ಸದ್ಯ ಪೊಲೀಸರ ಬಲೆಯಲ್ಲಿ ಸಿಲುಕಿದ್ದಾಳೆ. ಇನ್ನು ಸಚಿವರ ಆಪ್ತೆ ಎಂದು ಹೇಳಿದಕ್ಕೆ ಅವರಿಗೂ ಕೂಡ ಇದರ ಬಿಸಿ ತಾಗಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಮಾಜಿ ಸಚಿವರ ಆಪ್ತೆಯಿಂದ ವಂಚನೆ, ಗಣ್ಯರ ಹೆಸರೇಳಿ ಕೆಜಿಗಟ್ಟಲೆ ಚಿನ್ನ ಖರೀದಿ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತೆ ಎಂದು ಹೇಳಿದ್ದ ಶ್ವೇತಾ 2.945 ಕೆಜಿ ಚಿನ್ನ ಖರೀದಿಸಿ 2.42 ಕೋಟಿ ಮೋಸ ಮಾಡಿ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಅವೆನ್ಯೂ ರಸ್ತೆಯಲ್ಲಿದ್ದ ನವರತ್ನ ಜ್ಯುವೆಲರ್ಸ್ ಮಳಿಗೆ ಮಾಲೀಕರಿಗೆ ಮೋಸ ಮಾಡಿದ್ದಲ್ಲದೆ ಧಮಕಿ ಹಾಕಿದ್ದಳು. ಸದ್ಯ ಪುಲಿಕೇಶಿ ನಗರ ಉಪವಿಭಾಗದ ಎಸಿಪಿ ಗೀತಾ ತನಿಖೆ ಕೈಗೆತ್ತಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ವರ್ತೂರ್ಗೆ ನೋಟಿಸ್, ವಿಚಾರಣೆಗೆ ಗೈರು. ಮತ್ತೊಂದು ಕಡೆ ವರ್ತೂರ್ ಪ್ರಕಾಶ್ ವಿಚಾರಣೆಗೆ ಎಸಿಪಿ ಗೀತಾ ನೋಟಿಸ್ ಕೊಟ್ಟಿದ್ರು. ಶ್ವೇತಾ ಹಾಗೂ ವರ್ತೂರ್ರನ್ನ ಮುಖಾಮುಖಿ ಕೂರಿಸಿ ವಿಚಾರಣೆಗಾಗಿ ಪ್ಲಾನ್ ಮಾಡಲಾಗಿತ್ತು. ಆದ್ರೆ 2 ಬಾರಿ ನೋಟಿಸ್ ನೀಡಿದ್ರು ವರ್ತೂರ್ ವಿಚಾರಣೆಗೆ ಬಂದಿಲ್ಲ. ಇದು ವರ್ತೂರ್ಗೆ ಸಂಕಷ್ಟ ತರುವ ಸಾಧ್ಯತೆ ಇದೆ. ಇನ್ನೊಂದು ಬಾರಿ ಅವಕಾಶ ಕೊಟ್ಟು ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ವರ್ತೂರ್ ಪ್ರಕಾಶ್ ಬಂಧಿಸುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಶ್ವೇತಾ ಇದೇ ರೀತಿ ಮೋಸ ಮಾಡಿ ಚಿನ್ನ ಖರೀದಿಸಿ ಯಲಹಂಕ ಪೊಲೀಸರ ಅತಿಥಿಯಾಗಿದ್ಲು. ರಿಲೀಸ್ ಆದ ಬಳಿಕ ಮತ್ತೆ ಹಳೆ ಚಾಳಿ ಮುಂದುವರಿಸಿದ್ದಾಳೆ. ಆದ್ರೀಗ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಸಂಕಷ್ಟ ತಂದಿದ್ದಾಳೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವೆಷ್ಟು ಈ ಕ್ಷಣದ 11 ಪ್ರೈಮ್ ಸುದ್ದಿಗಳು. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದ ಮಾಜಿ ಸಚಿವರ ಹೆಸರನ್ನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಚಿನ್ನ ಖರೀದಿಸಿದ ಶ್ವೇತಾ ಸದ್ಯ ಪೊಲೀಸರ ಬಲೆಯಲ್ಲಿ ಸಿಲುಕಿದ್ದಾಳೆ. ಇನ್ನು ಸಚಿವರ ಆಪ್ತೆ ಎಂದು ಹೇಳಿದಕ್ಕೆ ಅವರಿಗೂ ಕೂಡ ಇದರ ಬಿಸಿ ತಾಗಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಮಾಜಿ ಸಚಿವರ ಆಪ್ತೆಯಿಂದ ವಂಚನೆ, ಗಣ್ಯರ ಹೆಸರೇಳಿ ಕೆಜಿಗಟ್ಟಲೆ ಚಿನ್ನ ಖರೀದಿ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತೆ ಎಂದು ಹೇಳಿದ್ದ ಶ್ವೇತಾ 2.945 ಕೆಜಿ ಚಿನ್ನ ಖರೀದಿಸಿ 2.42 ಕೋಟಿ ಮೋಸ ಮಾಡಿ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಅವೆನ್ಯೂ ರಸ್ತೆಯಲ್ಲಿದ್ದ ನವರತ್ನ ಜ್ಯುವೆಲರ್ಸ್ ಮಳಿಗೆ ಮಾಲೀಕರಿಗೆ ಮೋಸ ಮಾಡಿದ್ದಲ್ಲದೆ ಧಮಕಿ ಹಾಕಿದ್ದಳು. ಸದ್ಯ ಪುಲಿಕೇಶಿ ನಗರ ಉಪವಿಭಾಗದ ಎಸಿಪಿ ಗೀತಾ ತನಿಖೆ ಕೈಗೆತ್ತಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ವರ್ತೂರ್ಗೆ ನೋಟಿಸ್, ವಿಚಾರಣೆಗೆ ಗೈರು. ಮತ್ತೊಂದು ಕಡೆ ವರ್ತೂರ್ ಪ್ರಕಾಶ್ ವಿಚಾರಣೆಗೆ ಎಸಿಪಿ ಗೀತಾ ನೋಟಿಸ್ ಕೊಟ್ಟಿದ್ರು. ಶ್ವೇತಾ ಹಾಗೂ ವರ್ತೂರ್ರನ್ನ ಮುಖಾಮುಖಿ ಕೂರಿಸಿ ವಿಚಾರಣೆಗಾಗಿ ಪ್ಲಾನ್ ಮಾಡಲಾಗಿತ್ತು. ಆದ್ರೆ 2 ಬಾರಿ ನೋಟಿಸ್ ನೀಡಿದ್ರು ವರ್ತೂರ್ ವಿಚಾರಣೆಗೆ ಬಂದಿಲ್ಲ. ಇದು ವರ್ತೂರ್ಗೆ ಸಂಕಷ್ಟ ತರುವ ಸಾಧ್ಯತೆ ಇದೆ. ಇನ್ನೊಂದು ಬಾರಿ ಅವಕಾಶ ಕೊಟ್ಟು ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ವರ್ತೂರ್ ಪ್ರಕಾಶ್ ಬಂಧಿಸುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಶ್ವೇತಾ ಇದೇ ರೀತಿ ಮೋಸ ಮಾಡಿ ಚಿನ್ನ ಖರೀದಿಸಿ ಯಲಹಂಕ ಪೊಲೀಸರ ಅತಿಥಿಯಾಗಿದ್ಲು. ರಿಲೀಸ್ ಆದ ಬಳಿಕ ಮತ್ತೆ ಹಳೆ ಚಾಳಿ ಮುಂದುವರಿಸಿದ್ದಾಳೆ. ಆದ್ರೀಗ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಸಂಕಷ್ಟ ತಂದಿದ್ದಾಳೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವೆಷ್ಟು ಈ ಕ್ಷಣದ 11 ಪ್ರೈಮ್ ಸುದ್ದಿಗಳು. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದ ಮಾಜಿ ಸಚಿವರ ಹೆಸರನ್ನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಚಿನ್ನ ಖರೀದಿಸಿದ ಶ್ವೇತಾ ಸದ್ಯ ಪೊಲೀಸರ ಬಲೆಯಲ್ಲಿ ಸಿಲುಕಿದ್ದಾಳೆ. ಇನ್ನು ಸಚಿವರ ಆಪ್ತೆ ಎಂದು ಹೇಳಿದಕ್ಕೆ ಅವರಿಗೂ ಕೂಡ ಇದರ ಬಿಸಿ ತಾಗಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಮಾಜಿ ಸಚಿವರ ಆಪ್ತೆಯಿಂದ ವಂಚನೆ, ಗಣ್ಯರ ಹೆಸರೇಳಿ ಕೆಜಿಗಟ್ಟಲೆ ಚಿನ್ನ ಖರೀದಿ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತೆ ಎಂದು ಹೇಳಿದ್ದ ಶ್ವೇತಾ 2.945 ಕೆಜಿ ಚಿನ್ನ ಖರೀದಿಸಿ 2.42 ಕೋಟಿ ಮೋಸ ಮಾಡಿ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಅವೆನ್ಯೂ ರಸ್ತೆಯಲ್ಲಿದ್ದ ನವರತ್ನ ಜ್ಯುವೆಲರ್ಸ್ ಮಳಿಗೆ ಮಾಲೀಕರಿಗೆ ಮೋಸ ಮಾಡಿದ್ದಲ್ಲದೆ ಧಮಕಿ ಹಾಕಿದ್ದಳು. ಸದ್ಯ ಪುಲಿಕೇಶಿ ನಗರ ಉಪವಿಭಾಗದ ಎಸಿಪಿ ಗೀತಾ ತನಿಖೆ ಕೈಗೆತ್ತಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ವರ್ತೂರ್ಗೆ ನೋಟಿಸ್, ವಿಚಾರಣೆಗೆ ಗೈರು. ಮತ್ತೊಂದು ಕಡೆ ವರ್ತೂರ್ ಪ್ರಕಾಶ್ ವಿಚಾರಣೆಗೆ ಎಸಿಪಿ ಗೀತಾ ನೋಟಿಸ್ ಕೊಟ್ಟಿದ್ರು. ಶ್ವೇತಾ ಹಾಗೂ ವರ್ತೂರ್ರನ್ನ ಮುಖಾಮುಖಿ ಕೂರಿಸಿ ವಿಚಾರಣೆಗಾಗಿ ಪ್ಲಾನ್ ಮಾಡಲಾಗಿತ್ತು.
ಆದ್ರೆ 2 ಬಾರಿ ನೋಟಿಸ್ ನೀಡಿದ್ರೂ ವರ್ತೂರ್ ವಿಚಾರಣೆಗೆ ಬಂದಿಲ್ಲ. ಇದು ವರ್ತೂರ್ಗೆ ಸಂಕಷ್ಟ ತರುವ ಸಾಧ್ಯತೆ ಇದೆ. ಇನ್ನೊಂದು ಬಾರಿ ಅವಕಾಶ ಕೊಟ್ಟು ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ವರ್ತೂರ್ ಪ್ರಕಾಶ್ ಬಂಧಿಸುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಶ್ವೇತಾ ಇದೇ ರೀತಿ ಮೋಸ ಮಾಡಿ ಚಿನ್ನ ಖರೀದಿಸಿ ಯಲಹಂಕ ಪೊಲೀಸರ ಅತಿಥಿಯಾಗಿದ್ಲು. ರಿಲೀಸ್ ಆದ ಬಳಿಕ ಮತ್ತೆ ಹಳೆ ಚಾಳಿ ಮುಂದುವರಿಸಿದ್ದಾಳೆ. ಆದ್ರೀಗ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಸಂಕಷ್ಟ ತಂದಿದ್ದಾಳೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವೆಷ್ಟು ಈ ಕ್ಷಣದ 11 ಪ್ರೈಮ್ ಸುದ್ದಿಗಳು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದ ಮಾಜಿ ಸಚಿವರ ಹೆಸರನ್ನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಚಿನ್ನ ಖರೀದಿಸಿದ ಶ್ವೇತಾ ಸದ್ಯ ಪೊಲೀಸರ ಬಲೆಯಲ್ಲಿ ಸಿಲುಕಿದ್ದಾಳೆ. ಇನ್ನು ಸಚಿವರ ಆಪ್ತೆ ಎಂದು ಹೇಳಿದಕ್ಕೆ ಅವರಿಗೂ ಕೂಡ ಇದರ ಬಿಸಿ ತಾಗಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಮಾಜಿ ಸಚಿವರ ಆಪ್ತೆಯಿಂದ ವಂಚನೆ, ಗಣ್ಯರ ಹೆಸರೇಳಿ ಕೆಜಿಗಟ್ಟಲೆ ಚಿನ್ನ ಖರೀದಿ. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತೆ ಎಂದು ಹೇಳಿದ್ದ ಶ್ವೇತಾ 2.945 ಕೆಜಿ ಚಿನ್ನ ಖರೀದಿಸಿ 2.42 ಕೋಟಿ ಮೋಸ ಮಾಡಿ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಅವೆನ್ಯೂ ರಸ್ತೆಯಲ್ಲಿದ್ದ ನವರತ್ನ ಜ್ಯುವೆಲರ್ಸ್ ಮಳಿಗೆ ಮಾಲೀಕರಿಗೆ ಮೋಸ ಮಾಡಿದ್ದಲ್ಲದೆ ಧಮಕಿ ಹಾಕಿದ್ದಳು. ಸದ್ಯ ಪುಲಿಕೇಶಿ ನಗರ ಉಪವಿಭಾಗದ ಎಸಿಪಿ ಗೀತಾ ತನಿಖೆ ಕೈಗೆತ್ತಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ವರ್ತೂರ್ಗೆ ನೋಟಿಸ್, ವಿಚಾರಣೆಗೆ ಗೈರು. ಮತ್ತೊಂದು ಕಡೆ ವರ್ತೂರ್ ಪ್ರಕಾಶ್ ವಿಚಾರಣೆಗೆ ಎಸಿಪಿ ಗೀತಾ ನೋಟಿಸ್ ಕೊಟ್ಟಿದ್ರು. ಶ್ವೇತಾ ಹಾಗೂ ವರ್ತೂರ್ ರನ್ನ ಮುಖಾಮುಖಿ ಕೂರಿಸಿ ವಿಚಾರಣೆಗಾಗಿ ಪ್ಲಾನ್ ಮಾಡಲಾಗಿತ್ತು. ಆದ್ರೆ 2 ಬಾರಿ ನೋಟಿಸ್ ನೀಡಿದ್ರೂ ವರ್ತೂರ್ ವಿಚಾರಣೆಗೆ ಬಂದಿಲ್ಲ. ಇದು ವರ್ತೂರ್ಗೆ ಸಂಕಷ್ಟ ತರುವ ಸಾಧ್ಯತೆ ಇದೆ. ಇನ್ನೊಂದು ಬಾರಿ ಅವಕಾಶ ಕೊಟ್ಟು ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ವರ್ತೂರ್ ಪ್ರಕಾಶ್ ಬಂಧಿಸುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಶ್ವೇತಾ ಇದೇ ರೀತಿ ಮೋಸ ಮಾಡಿ ಚಿನ್ನ ಖರೀದಿಸಿ ಯಲಹಂಕ ಪೊಲೀಸರ ಅತಿಥಿಯಾಗಿದ್ಲು. ರಿಲೀಸ್ ಆದ ಬಳಿಕ ಮತ್ತೆ ಹಳೆ ಚಾಳಿ ಮುಂದುವರಿಸಿದ್ದಾಳೆ. ಆದ್ರೀಗ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಸಂಕಷ್ಟ ತಂದಿದ್ದಾಳೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವೆಷ್ಟು ಈ ಕ್ಷಣದ 11 ಪ್ರೈಮ್ ಸುದ್ದಿಗಳು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದ ಚಿಕ್ಕಡಳ್ಳಿ ಪೊಲೀಸರಿಂದ 11 ಗಂಟೆಗೆ ಬರುವಂತೆ ನೋಟಿಸ್, ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರ ಬುಲಾವ್, ನಾಳೆ ಖಾಕಿ ನೋಟಿಸ್ ಅಂತೆ ವಿಚಾರಣೆಗೆ ಹೋಗ್ತಾರ ಅಲ್ಲೂ ಅನ್ನೋದೇ ಪ್ರಶ್ನೆ. ಈಗ ಅಲ್ಲು ಅರ್ಜುನ್ ವಿರುದ್ಧ ಸಮರ ಸಾರಿದ್ಯ ರೇವಂತ್ ಸರ್ಕಾರ. ನಾವು ನಿನ್ನೆ ಕೂಡ ಹೇಳ್ತಾ ಇದ್ವಿ, ಮಳೆ ನಿಂತರೂ ಮರದ ಹನಿ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಸೊ ಹಾಗಾಗಿ ನಟ ಅಲ್ಲು ಅರ್ಜುನ್ ರೇವಂತ್ ರೆಡ್ಡಿ ವಿರುದ್ಧ ಕೊಟ್ಟಂಥ ಒಂದೇ ಒಂದು ಹೇಳಿಕೆ ಅಥವಾ ಏನೋ ಸ್ಪಷ್ಟನೆ ಕೊಡೋಕ್ಕೆ ಮುಂದಾದರೂ ಅದು ಎಲ್ಲೋ ಒಂದು ಕಡೆ ತೆಲಂಗಾಣ ಸರ್ಕಾರ